ರಾಗಿಯಿಂದ ಮಾಡ್ತಾ ಇರುವಂಥ ಯಾವುದೇ ರೀತಿಯಾದಂಥ ಆಹಾರ ಪದಾರ್ಥಗಳು ಇತ್ತೀಚಿನ ಕಾಲದಲ್ಲಿ ಬಹಳ ಫೇಮಸ್ ಆಗ್ತಾ ಇದೆ. ಅದು ಯಾಕಪ್ಪ ಅಂತ ಅಂದರೆ ರಾಗಿ ಅತ್ಯಂತ ಪೌಷ್ಟಿಕ ಆಹಾರ. ಅದು ನಮ್ಮನ್ನು ಬಲಶಾಲಿಯಾಗಿಗೊಳಿಸುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ದೇಹದ ತೂಕವನ್ನು ಇಳಿಸೋದಕ್ಕೂ ಕೂಡ ತುಂಬ ಸಹಾಯ ಮಾಡಿಕೊಡುತ್ತೆ. ಈಗ ಬನ್ನಿ ದಿಢೀರಾಗಿ ಮಾಡುವಂಥ ರಾಗಿ ದೋಸೆ ರೆಸಿಪಿನ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನ ಮಿಕ್ಸ್ ಮಾಡ್ಕೋತಾ ಹೋಗ್ತೀನಿ. 1 ಕಪ್ಪು ರಾಗಿ ಹಸಿಟ್ಟು, ಅರ್ಧ ಕಪ್ಪು ಅಕ್ಕಿ ಹಸಿಟ್ಟು, ಅರ್ಧ ಕಪ್ಪು ಸೂಜಿ ರವೆ, ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್, ನಮಗೆ ತುಂಬ ಖಾರ ಬೇಕು ಅಂತ ಅಂದಾಗ 2 ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು. ಇಲ್ಲ ಅಂದರೆ ನನ್ನ ಪ್ರಕಾರ 1 ಹಸಿಮೆಣ್ಸಿನ್ಕಾಯಿ ಹಾಕಿದ್ರೇ ಸಾಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಕೊತ್ತಂಬರಿ ಸೊಪ್ಪು ನಿಮಗೆಲ್ಲ ಗೊತ್ತಿರೋ ಥರ ವಿಟಮಿನ್ ಸಿನಲ್ಲಿ ತುಂಬ ರಿಚ್ ಸೋರ್ಸ್ ಇದೆ. ಅಷ್ಟೇ ಅಲ್ಲ, ಇದನ್ನು ಹೀಟ್ ಮಾಡಿ ಬೇಯಿಸಿ ತಿನ್ನೋದ್ರಿಂದ ಇದರಲ್ಲಿ ಬರೋ ಅಂಥ ವರ್ಮ್ ಇನ್ಫೆಸ್ಟೇಷನ್ ಕೂಡ ತಡೆಗಟ್ಬೋದು. ಈಗ ಬೇಕಾಗಿರೋವಂಥ ಸಾಮಗ್ರಿಗಳನ್ನೆಲ್ಲ ಇದರಲ್ಲಿ ಜೋಡಿಸಿದ್ದೀನಿ. ಇದಕ್ಕೆ ಸಾಕಷ್ಟು ನೀರನ್ನು ಹಾಕಿ ಕಲಿಸ್ಕೊತಾ ಹೋಗ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟಾಗದೆ ಇರೋ ಥರ ನೋಡ್ಕೋಬೇಕು. ಇದು 2ನೇ ಕಪ್ ನೀರು ಹಾಕೋತಾ ಇದ್ದೀನಿ. ಚೆನ್ನಾಗಿ ತೆಳ್ಳಗೆ ಆಗೋ ಥರ ಕಲಿಸ್ಕೋಬೇಕು. ದೋಸೆ ನಮಗೆ ತಿನ್ನಾಗಿ ಪೇಪರ್ ಥರ ಬರುತ್ತೆ ಅವಾಗ. ಇನ್ನೊಂದು ಕಪ್ ನೀರು ಹಾಕೋಬೋದು. ಈ ಚೆನ್ನಾಗಿ ಮಿಶ್ರಣ ಮಾಡೋದ್ರಿಂದ ಗಂಟಾಗೋದನ್ನು ಕೂಡ ತಪ್ಪಿಸ್ಬೋದು. ಇದನ್ನೇನು ನಾವು ತುಂಬ ಹೊತ್ತು ಲೈಕ್ ದೋಸೆ ಹಿಟ್ಟೆಲ್ಲ ಕಲಸಿ ಮನೆಯಲ್ಲಿ ನಾವು ಜನರಲಿ ಮಾಡಬೇಕಾದ್ರೆ ನೆನೆಸಿ ಇಡ್ತೀವಿ ರಾತ್ರಿ ಎಲ್ಲ. ಆ ಥರ ಫರ್ಮೆಂಟೇಷನ್ ಅವಶ್ಯಕತೆ ಇದಕ್ಕಿಲ್ಲ. ಅದಕ್ಕೆ ಇದನ್ನು ದಿಢೀರ್ ರಾಗಿ ದೋಸೆ ಅಂತ ಹೇಳೋದು. ಕಲಸಿದ ತಕ್ಷಣ ಇದು ದೋಸೆ ಮಾಡೋದಕ್ಕೆ ರೆಡಿಯಾಗಿರುತ್ತೆ. ಒಳ್ಳೆ ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಆನಿಯನ್ನು ಚಿಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೇ ಇವಾಗ ಇದಕ್ಕೆ ಅಕ್ಕಿ ಸ್ವಲ್ಪ ರವೆನೂ ಕೂಡ ನಾನು ಮಿಕ್ಸ್ ಮಾಡಿದ್ದೀನಿ. ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಮತ್ತು ನಾವು ಓವರ್ನೈಟ್ ಫರ್ಮೆಂಟ್ ಮಾಡದೇ ಇಲ್ದಿರೋದ್ರಿಂದ ಇದು ನಮಗೆ ಒಂಥರ ಒಳ್ಳೆ ಕನ್ಸಿಸ್ಟೆನ್ಸಿ ಕೊಟ್ಟು ದೋಸೆ ಮುರಿದು ಹೋಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ರವೆ ಮತ್ತು ಅಕ್ಕಿ ಹಸಿಟ್ಟು ಹಾಕೋದ್ರಿಂದ ದೋಸೆ ಮುರಿದು ಹೋಗಲ್ಲ. ಅಷ್ಟೇ ಅಲ್ಲ, ಅದು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ನೋಡಿ, ತೆಳ್ಳಗೆ ನೀರು ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಕಾಯಿಸೋದು ಬೇಡ, ಇಮಿಡಿಯೇಟಾಗಿ ದೋಸೆ ಮಾಡ್ಕೊಂಡು ತಿನ್ಬೋದು. ತವಾನ ಒಲೆ ಮೇಲಿಟ್ಟು ಬಿಸಿ ಮಾಡ್ಕೋಬೇಕು.
ಸ್ವಲ್ಪ ಹೊಗೆ ಬರ್ತಾ ಇದೆ. ಈಗ 1 ಚಮಚ ಎಣ್ಣೆನ ಹಾಕೋಬೋದು. ಆಲಿವ್ ಆಯಿಲ್ ಆದರೂ ಹಾಕ್ಬೋದು, ಇಲ್ಲ ಸನ್ಫ್ಲವರ್ ಆಯಿಲ್, ಗ್ರೌಂಡ್ನಟ್ ಆಯಿಲ್ ಯಾವ್ದು ಬೇಕಾದ್ರೂ ಹಾಕ್ಬೋದು. ಇವಾಗ ನಾನು 1 ಚಮಚ ಆಲಿವ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ಈಗ ನಮಗೆ ತೂಕ ಜಾಸ್ತಿ ಇರುವಂಥ ಸಮಸ್ಯೆ ಇದೆ ಅಂತ ಅಂದಾಗ ಆಲಿವ್ ಆಯಿಲ್ ಅಂತ ಲೈಟಾಗಿರೋ ಆಯಿಲ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಅದೇ ನೀವು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಕೊಡ್ಬೇಕಾದ್ರೆ 1 ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಎಣ್ಣೆ ಕಾದಿದೆ, ಹೆಂಚು ಸಹ ಕಾದಿದೆ. ಈಗ ಕಲಸಿರೋ ಹಿಟ್ಟು ಮಿಶ್ರಣ ಏನಿದೆ ನಮ್ಮದು, ಈಗ ರಾಗಿ ಹಸಿಟ್ಟು, ಅಕ್ಕಿ ಹಸಿಟ್ಟು, ಚಿರೋಟಿ ರವೆ ಎಲ್ಲ ಹಾಕಿ, ಈರುಳ್ಳಿ, ಚಿಲ್ಲಿ ಎಲ್ಲ ಹಾಕಿ ನಾವು ರೆಡಿ ಮಾಡಿರೋ ಅಂಥ ಮಿಶ್ರಣನ ಒಲೆ ಮೇಲೆ, ಹೆಂಚಿನ ಮೇಲೆ ಹಾಕ್ತಾ ಹೋಗೋದು. ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಹಿಟ್ಟನ್ನು ಕಲಸಿರೋದನ್ನು ಹಾಕಿ, ಅದೇ ಸ್ವಲ್ಪ ದಪ್ಪ ಬೇಕು ಅಂತ ಅಂದಾಗ ಜಾಸ್ತಿ ಹಾಕಿದ್ರೂ ಆಗುತ್ತೆ. ಈಗ ಮಿಶ್ರಣ ಮಾಡಿ ಹಾಕಿರೋದು ಬೇಯೋ ಸಮಯದಲ್ಲಿ ಅರ್ಧ ಬೆಂದಿದೆ ಅಂದಾಗ 1 ಚಮಚ ಎಣ್ಣೆ ಹಾಕ್ಬೋದು. ಯಾಕೆ ಅಂದರೆ ಅದರಿಂದ ನಮಗೆ ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ ಮತ್ತು ಡೀಪಾಗಿ ಫ್ರೈ ಆಗೋದ್ರಿಂದ ಬೇಗ ಜೀರ್ಣ ಕೂಡ ಆಗುತ್ತೆ. ಈಗ ಕಲಸಿರೋ ಮಿಶ್ರಣವನ್ನು ತವಾ ಮೇಲೆ ಹಾಕೊಳ್ಳೋಣ. ಚೆನ್ನಾಗಿ ಬೆಂದಿದೆ. ಈಗ ಒಂದು ಅರ್ಧ ಚಮಚ ಅಥವಾ ಫುಲ್ ಚಮಚ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಕಂಪ್ಲೀಟಾಗಿ ದೋಸೆ ಫ್ರೈ ಆಗಿ ತಿನ್ನಲಿಕ್ಕೂ ರೆಡಿ ಇದೆ.